ಕಿಚನಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸೆರಾಮಿಕ್ ಕಂಟೈನರ್ ಸಹ ತಂದಿದ್ದೆ. ಅದಕ್ಕೆ ನಾನು ಸ್ಪ್ಯಾಚುಲಸ್ಸು, ಟೂಲ್ಸು ಈ ರೀತಿ ನಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರಿಂದ ಒಂದು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ನಾನು ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿನ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕೊಬ್ಬರಿ ತುರಿ, ಕ್ಯಾರೆಟು, ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕು ಇದಕ್ಕೆ ಸಾಸಿವೆ, ಕಡಲೆ ಬೀಜ ಸೇರಿಸ್ಕೊತೀನಿ. ಸ್ವಲ್ಪ ಕ್ರಿಸ್ಪಿ ಆಗಲಿ. ಇದಕ್ಕೆ ಕ್ಯಾರೆಟ್, ಕೊಬ್ಬರಿ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ. ಒಂದು 3 ಟೇಬಲ್ ಸ್ಪೂನು ಪುಳಿಯೋಗರೆ ಪೌಡರ್ನ ಸೇರಿಸ್ಕೊತೀನಿ. ಬೇಕಿದ್ರೆ ಸೇರಿಸ್ಕೊಬೋದು. ಸಾಲ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸನ್ನು ಕೊಡುವ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಪುಳಿಯೋಗರೆ. ಇದನ್ನು ಕೈಲಿ ಇದರಲ್ಲಿ ಸ್ಪ್ಯಾಚುಲಸ್ಲೆಲ್ಲ ಕಲ್ಸೋಕ್ಕಾಗಲ್ಲ, ಅನ್ನ ಸೌಟಲ್ಲಿ ಕಲಿಸ್ಲಿಕ್ಕಾಗಲ್ಲ. ಕೈಲೇ ಈ ಥರ ಒಂದು ಮಿಕ್ಸ್ ಕೊಟ್ಟರೆ ನೀಟಾಗಿ ಎಲ್ಲ ಸರಿನ ಹೊಂದ್ಕೊಳುತ್ತೆ. ಇದು ಈ ಥರ ಒಂದು ಪುಳಿಯೋಗರೆನ ಮಾಡ್ಕೊಂಡು ನೋಡಿ. ಇಷ್ಟ ನಿಮ್ಗೆ ಆಯಿತು ಅಂದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.